कृष्णं वंदे जगद्गुरुं गावो में अग्रतः सन्तु गावो में सन्तु पृष्ठतः गावो में हृदये नित्यं गवां मध्ये वसाम्यहं. ಪುರಾಣಗಳಲ್ಲಿ ಇತಿಹಾಸದಲ್ಲಿ ಗೋಮಾತೆಗೆ ಕೊಟ್ಟಿರತಕ್ಕಂತಹ ಮಹತ್ವ ಇನ್ನು ಯಾರಿಗೂ ಕೊಟ್ಟಿಲ್ಲ. ಪುರಾಣಗಳಲ್ಲಿ ಹೇಳೋದು ಮೊದಲು ಗೋನೆ, ಆಮೇಲೆ ಉಳಿದವರಿಗೆ. ಹೀಗಾಗಿ ಆ ಗೋಮಾತೆಯ ಒಂದು ರಕ್ಷಣೆ ನವನೀತ ಗೋಶಾಲೆ ಅಲ್ಲಿ ತಲನಹಳ್ಳಿ, ಸೇಡಂ ತಾಲೂಕು, ಕಲಬುರಗಿ ಜಿಲ್ಲೆಯಲ್ಲಿ ಈ ಗೋಶಾಲೆಯನ್ನು ಈಗಾಗಲೇ ಅವರು 2 ಆಕಳುಗಳು ಈ ಗೋಶಾಲೆಯಲ್ಲಿ ಇವೆ. ಪ್ರತಿ ವರ್ಷವೂ ಕೂಡ ಆ ಗೋವಿಗೆ, ಚಿಕ್ಕ ಗೋವಿಗೆ ತೊಟ್ಟಿಲ ಕಾರ್ಯಕ್ರಮವನ್ನು ಮಾಡಬೇಕು ಅಂತ 3-4 ವರ್ಷದಿಂದ ಮಾಡ್ತಾ ಇದ್ದಾರೆ. ಈ ವರ್ಷದಿಂದ ಅತಿ ವೈಭವದಿಂದ ವಿಶಾಲವಾಗಿ ಅನೇಕ ಜನರಿಗೆ ಇದನ್ನು ಕೊಟ್ಟು ಮಾಡಬೇಕು ಅಂತ, ಮಕ್ಕಳಿಗೆ ಎಷ್ಟು ನಾವು ಲಾಲನ ಪಾಲನೆಯನ್ನು ಮಾಡ್ತೇವೆಯೋ ಅಷ್ಟೇ ಗೋವಿಗೂ ಕೂಡ ಮಾಡಬೇಕು ಅನ್ನೋದು ಈ ಗೋಶಾಲೆಯ ಉದ್ದೇಶ. ಹೀಗಾಗಿ ಅದರ ವೈಭವದಿಂದ ಮಾಡಬೇಕು ಅಂತ ಮಾರ್ಚ್ 15ನೇ ತಾರೀಕು ರವಿವಾರ, ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಏಕಾದಶಿ ದಿನ, ಅವತ್ತು ಶ್ರವಣ ನಕ್ಷತ್ರ ಉತ್ತಮವಾದ ದಿನ, ಅವತ್ತು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗೇ ಆಗ್ತದೆ. ಯಾಕೆಂದರೆ ಆಕಳಗಳನ್ನು ಜಗದೊಡೆಯನಾದ ಕೃಷ್ಣನೇ ಅದನ್ನು ರಕ್ಷಣೆ ಮಾಡಿದ್ದಾನೆ ಅಂದ ಮೇಲೆ ಆ ದೇವರು ರಕ್ಷಣೆಗೆ ನಿಂತಾಗ ನಾವು ಮಾಡುವ ರಕ್ಷಣೆ ಇದು ದೇವರು ಅವಶ್ಯವಾಗಿ ಮಾಡಿಸ್ತಾನೆ. ಅಂತ ಗೋ ರಕ್ಷಣೆಯ ಕಾರ್ಯದೊಳಗೆ ತೊಡಗಿರುವ ಇವರಿಗೆ ಕೃಷ್ಣ ಪರಮಾತ್ಮ ವಿಶೇಷ ಅನುಗ್ರಹವನ್ನು ಮಾಡಲಿ. ಎಲ್ಲ ಭಕ್ತರು ಕೂಡ ಗೋಮಾತೆಯ ರಕ್ಷಣೆಗೆ ಕೈ ಹಚ್ಚಿ ಆ ಗೋವಿನ ಮಹತ್ವವನ್ನು ತಿಳಿದುಕೊಂಡು ಗೋವಿನ ಶ್ವಾಸೋಚ್ಛ್ವಾಸವನ್ನು ತೆಗೆದುಕೊಳ್ಳುವುದರಿಂದ ಅಥವಾ ಗೋವಿನ ಗೋಮೂತ್ರದ ಸೇವನೆ ಮಾಡುವುದರಿಂದ ಪಂಚಗವ್ಯ ಅಂತ ನಾವು ಅದನ್ನು ಕರಿತೇವೆ. ಅಂದರೆ ಆಕಳಿನಿಂದ ನಿರ್ಮಾಣಗೊಳ್ಳುವ 5 ಪದಾರ್ಥಗಳು: ಹಾಲು, ಮೊಸರು, ತುಪ್ಪ, ಆಮೇಲೆ ಗೋಮಯ, ಗೋಮೂತ್ರ, ಇವುಗಳನ್ನು 5 ಸೇರಿಸಿದಾಗ ಅದಕ್ಕೆ ಪಂಚಗವ್ಯ ಅಂತ ಕರೀತಾರೆ. ಇದು ಶಾಸ್ತ್ರದಲ್ಲಿ ದೇಹದ ಶುದ್ಧತೆಗಾಗಿ ಇದನ್ನು ಮಾಡಿಕೊಳ್ಳಬೇಕು ಅಂತ. ಇದರಿಂದ ಯಾವ BP ಬರೋದಿಲ್ಲ, ಯಾವ ಶುಗರ್ ಬರೋದಿಲ್ಲ. ಲೌಕಿಕವಾಗಿಯೂ ಲಾಭವಿದೆ, ಆಧ್ಯಾತ್ಮಿಕವಾಗಿಯೂ ಕೂಡ ಲಾಭವಿದೆ. ಅಂತ ಕಾರ್ಯವನ್ನು ಮಾಡುವ ಈ ಗೋಶಾಲೆಯ ಎಲ್ಲ ಮುಖ್ಯಸ್ಥರಿಗೂ ಟೀಕಾಕೃತ್ಪಾದರು, ಜಯತೀರ್ಥರು, ಈ ಪ್ರಾಂತದ ಜಯರಾಮ್ ಮುತ್ಯ ಅಂತ ಕರೀತಾರೆ, ಆ ಗುರುಗಳು ಇವರಿಗೆ ವಿಶೇಷ ಅನುಗ್ರಹವನ್ನು ಮಾಡಲಿ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿ ಅಂತ ಆ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆಶೀರ್ವಾದವನ್ನು ಕೊಡ್ತಾ ಇದ್ದೀವಿ. ಶ್ರೀಕೃಷ್ಣ ಅರ್ಪಣಮಸ್ತು.